ಇಂದಿನ ಸಂಚಿಕೆಯಲ್ಲಿ ನಂದ ಸುಂದ್ರ ನಿನ್ನೆ ತೆಂಗಿನಕಾಯಿ ಯಾರು ಕೊಟ್ಟಿದ್ದು 30 ಕೊಡೋಕೆ ಕೇಳಿದ್ರೆ 25 ಕೊಟ್ಟಿದ್ಯಂತೆ ಅಂತಂದಾಗ ಸುಂದ್ರ ಇಲ್ಲ ನಾನು 30 ಕರೆಕ್ಟಾಗಿ ಕೊಟ್ಟಿದ್ದು ಅಂತ ಹೇಳ್ತಾನೆ. ಅದಕ್ಕೆ ನಂದ ಕರೆಕ್ಟಾಗಿ ಹೇಳೋ ಅಂತಂದಾಗ ನಾನೆಲ್ಲ ಉದುರಿಸ್ಕೊಂಡು ಹೋಗಿರ್ಬೇಕೇನೋ ಬಾವ ನೋಡ್ತೀನಿ ಬಿಡಿ ಅಂತ ಹೇಳ್ತಾನೆ. ನೀನು ಅಂತ ತಲೆಹರಟೆ ನಿಂದು ಅಂತ ಬೈತಿರ್ತಾನೆ. ಅಷ್ಟರಲ್ಲಿ ಪ್ರಿಯಾ ಬಂದು ಚಿಕ್ಕಪ್ಪ ವ್ಯವಹಾರದಲ್ಲಿ ಕರೆಕ್ಟಾಗಿರ್ಬೇಕಲ್ವಾ ಅಂತ ಹೇಳಿದಾಗ ನಂದ ಸುಂದ್ರ ವ್ಯವಹಾರದಲ್ಲಿ ಕರೆಕ್ಟಾಗಿ ಇರ್ತಾನೆ. ಇವಾಗೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಬಿಡಮ್ಮ ಅಂತ ಹೇಳ್ತಾನೆ. ಆಮೇಲಿಂದ ಪ್ರಿಯಾ ನಿಮ್ಮ ಅವ್ವ ನೆನೆ ಕಳ್ಳ ಬಂದಾಗ್ಲಿಂದ ನಂಗೆ ಭಯ ಆಗ್ತಿದೆ, ಒಡವೆಗಳೆಲ್ಲ ಜಾಸ್ತಿ ಇದೆ, ಅಕಸ್ಮಾತ್ ಕಳ್ಳ ಮತ್ತೆ ಬಂದು ಕದ್ಬಿಡ್ತಾನೆ ಅಂತ ಭಯ ಆಗ್ತಿದೆ ಮಾವ, ಅದಕ್ಕೆ ಒಡವೆಗಳನ್ನೆಲ್ಲ ತೊಗೊಂಡೋಗ್ಬಿಟ್ಟು ಲಾಕಲ್ಲಿ ಇಡೋಣ ಅಂತ ಅಂದ್ಬಿಟ್ಟು ನೀವೇನು ಹೇಳ್ತೀರಾ ಮಾವ ಅಂತ ಹೇಳಿದಾಗ ನಂದ ಅಲ್ಲ ಸುಂದ್ರ ಯಾರನ್ನ ನೋಡಿ ಹೇಳಿದ್ನೋ ಗೊತ್ತಿಲ್ಲ ಅಂದಾಗ ಸುಂದ್ರ ಇಲ್ಲ ಬಾವ ಅದು ಕಳ್ಳನೇ ಅಂತ ಹೇಳ್ತಾನೆ. ಆಮೇಲಿಂದ ಪ್ರಿಯಾ ಅಲ್ಲ ಈಗ ಅಮ್ಮನೂ ಕೂಡ ಒಡವೆನ ಲಾಕರ್ಲಿ ಇಟ್ಟಿದ್ದಾರೆ, ನಾನು ಅದರಲ್ಲೇ ತೊಗೊಂಡೋಗಿ ಇಡ್ತೀನಿ ಅಂತಂದಾಗ ಗಿರಿಜಾ ಮೀನವ್ರ ಅಮ್ಮನೂ ಮೀನಿಗೆ ಒಡವೆ ಕೊಟ್ಟೋಗಿದ್ದಾರೆ, ನಂದು ಒಡವೆ ಇದೆ, ಇನ್ನು ಅಮೂಲ್ಯಂದು ಅಂದರೆ ಎಲ್ರದ್ದು ಒಡವೆ ಇದೆ ಅಲ್ವಾ, ನಾವೇ ಹತ್ರದಲ್ಲಿರೋ ಯಾವ್ದಾರು ಲಾಕರಲ್ಲಿ ಇಟ್ಬಿಟ್ಟು ಬಂದ್ರಾಯ್ತು ಬಿಡಮ್ಮ ಅಂತ ಹೇಳ್ತಾಳೆ. ಅದಕ್ಕೆ ನಂದ ಕರೆಕ್ಟ್ ಅಲ್ವಾ ಗಿರಿಜಾ ಅಂತ ಅಂದಾಗ ಸುಂದ್ರ ಅಲ್ಲ ನಾವು ಲಾಕರ್ಲಿ ಯಾಕೆ ಇಡಬೇಕು, ನಾವು ಅಡ ಇಟ್ಟರೆ ಆಗೋಯ್ತಲ್ವಾ, ವ್ಯವಹಾರಕ್ಕೆ ದುಡ್ಡಾದರೂ ಸಿಗುತ್ತೆ, ಅದು ಅಲ್ಲದೆ ದುಡ್ಡು ಸಿಗುತ್ತೆ ಅಂತ ಹೇಳಿದಾಗ ನಂದ ನಾವ್ಯಾಕೋ ಅಡ ಇಡಬೇಕು ಅಂತಂದಾಗ ಮೀನಾ ಸೇಫಾಗಿರುತ್ತಮ್ಮ ಅಂತಂದಾಗ ಮೀನಾ ಹೂ ಮಾವ ಸೇಫಾಗಿರುತ್ತೆ ಅಂತ ಹೇಳ್ತಾಳೆ. ಅದಕ್ಕೇನೆ ಪ್ರಿಯಾ ಅದನ್ನ ಉಜ್ಬಿಟ್ಟು ನೋಡ್ತಾರ ಅಂತಂದಾಗ ಸುಂದ್ರ ಇಲ್ಲ ಅದನ್ನ ಉಜ್ಜು ನೋಡ್ತಾರೆ ಅಂತಂತ ಹೇಳ್ತಾನೆ. ಅದಕ್ಕೇನೆ ಕೇಶವ ಇಲ್ಲ ಅದಕ್ಕೆ ಆ ಥರ ಎಲ್ಲ ಉಜ್ಜು ನೋಡಲ್ಲ, ನಾವು ಲಾಕಲ್ಲಿ ಇಡ್ಬೇಕಾದ್ರೆ ಏನು ನೋಡೋದಿಲ್ಲ, ಆದರೆ ಅಡ ಇಡ್ಬೇಕಾದ್ರೆ ಅಷ್ಟೇ ಅದನ್ನು ಉಜ್ಜು ನೋಡೋದು, 2 ಕೀ ಕೊಡ್ತಾರೆ, ಒಂದು ಅವ್ರ ಹತ್ರ ಇರುತ್ತೆ ಒಂದು ನಮ್ಮ ಹತ್ರ ಇರುತ್ತೆ ಅಂತ ಹೇಳ್ತಾನೆ. ಅದಕ್ಕೇನೆ ಪ್ರಿಯಾ ಅಂದರೆ ಇದನ್ನ ಲಾಕರ್ಲಿ ಇಡಬೇಕಾದ್ರೆ ಉಜ್ಜು ನೋಡಲ್ಲ ಅಲ್ವಾ ಅದನ್ನು ಅಂತ ಕೇಳ್ತಾಳೆ. ಅದಕ್ಕೇನೆ ಮೀನಾ ಅಲ್ಲ ಪ್ರಿಯಾ ಅವರೇ ಅಷ್ಟೊತ್ತಿಂದ ಉಜ್ಜು ನೋಡ್ತೀರಾ ಅಂತ ಕೇಳ್ತಿದ್ದೀರಾ ಅಂದಾಗ ಪ್ರಿಯಾ ಅಲ್ಲ ಚಿಕ್ಕಪ್ಪ ಅವಾಗ್ಲಿಂದ ಉಜ್ಜು ನೋಡ್ತಾರೆ ಅಂತ ಹೇಳ್ತಿದ್ದೀರಲ್ವಾ, ನಮ್ಮಪ್ಪ ಅಮ್ಮ ಕಷ್ಟಪಟ್ಕೊಂಡು ಮಾಡಿರೋದಲ್ವಾ, ಉಜ್ಜು ನೋಡಿದ್ರೆ ಸುಮ್ಮನೆ ಅದು ಕರ್ಗೋಗುತ್ತಲ್ವ ಅದಕ್ಕೆ ಕೇಳಿದೆ ಅಷ್ಟೇ ಅಂತ ಹೇಳ್ತಾಳೆ. ಅದಕ್ಕೆ ಸುಂದರ ನಾನು ಒಂದ್ಸಲಿ ಉಡ್ದಾರ ತೊಗೊಂಡೋಗಿದ್ದಾಗ ಅವ್ರು ಹಂಗೆ ಉಜ್ಜಿದ್ರು ಅಂತ ಹೇಳ್ತಾನೆ. ನಂದ ಅದಕ್ಕೆ ಸುಮ್ಮನೆ ಇರ್ತೀಯಲ್ವ ನೀನು ಗಿರಿಜಾ, ಎಲ್ಲರ ಒಡವೆನ ತೊಗೊಂಡೋಗ್ಬಿಟ್ಟು ಲಾಕರ್ಲಿ ಇಟ್ಬಿಡು ಅಂತ ಹೇಳ್ತಾನೆ. ಗಿರಿಜಾ ನಾವಾಗಲಿ ಪ್ರಿಯವ್ರ ಅಪ್ಪ ಅಮ್ಮ ಆಗಲಿ ಮೀನವ್ರ ಅಪ್ಪ ಅಮ್ಮ ಆಗಲಿ ಎಲ್ಲರೂ ಕೂಡ ಕಷ್ಟಪಟ್ಟು ಪೈಸೆ ಸೇರಿಸಿ ಒಡವೆಗಳನ್ನ ಮಾಡಿಸಿರೋದು, ಅದನ್ನು ಲಾಕರ್ಲಿ ಇಟ್ರೇ ಒಳ್ಳೆಯದು ಅಂತ ಹೇಳಿದಾಗ ಮೀನಾ ನಾಳೆನೇ ಟ್ರೈನಿಂಗ್ ಇರೋದು ಮಾವ ಅಂತ ಇದ್ರ ಬಗ್ಗೆ ಏನೂ ಹೇಳಲೇ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ನಂದ ಹೋಗ್ಬರಮ್ಮ ಅಂತಂದಾಗ ಮೀನಾ ನಾನು ಒಬ್ಳೇನಾ ಅಂತಂದಾಗ ನಂದ ನೀನು ಒಬ್ಳೇನೇ ಕಳಿಸ್ತೀನ, ನಾನು ಕೇಶವನ್ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಅದನ್ನು ಕೇಳಿಬಿಟ್ಟು ಮೀನಿಗೆ ಫುಲ್ ಖುಷಿ ಆಗುತ್ತೆ, ಥ್ಯಾಂಕ್ಸ್ ಮಾವ ಅಂತ ಹೇಳ್ತಾಳೆ. ಮೀನಾ ಫುಲ್ ಖುಷಿಯಾಗಿ ಅತ್ತೆ ಮಾವ ಒಪ್ಕೊಂಡ್ಬಿಟ್ರು ಅಂದಾಗ ಗಿರಿಜಾ ನಾನೇ ನಿಮ್ಮ ಮಾವನ ಪುಸ್ಲಾಯಿಸಿ ಒಪ್ಸಿದ್ದು ಅಂತ ಹೇಳ್ತಾಳೆ. ಅದಕ್ಕೇನೆ ಮೀನಾ ಥ್ಯಾಂಕ್ ಯು ಸೋ ಮಚ್ ಅತ್ತೆ ಅಂತ ಹೇಳ್ತಾಳೆ. ಈ ಕಡೆ ಗಿರಿಜಾ ಅಯ್ಯೋ ನೀನು ಒಡವೆ ಎಲ್ಲ ಇಟ್ಟಿದ್ಯಾ ತಾನೆ ಅಮೂಲ್ಯ ಅಂದಾಗ ಹ್ಞೂ ನಾ ಇಟ್ಟಿದ್ದೀನಿ, ಪ್ರಿಯ ಎಲ್ಲೋದ್ಲು ಅಂತ ಕೇಳಿದಾಗ ಅಮೂಲ್ಯ ಒಡವೆ ತೊಗೊಂಬರ್ತೀನಿ ಅಂತ ಒಳಗಡೆ ಹೋದ್ರು ಅತ್ತೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಪ್ರಿಯಾ ಒಡವೆ ತೊಗೊಂಬಂದು ಕೊಡ್ತಾಳೆ. ಆವಾಗ ಗಿರಿಜಾ ಅಂತಾಳೆ ಸಣ್ಣ ಪುಟ್ಟ ಒಡವೆ ಆದರೂ ಇಟ್ಕೊಂಡಿದ್ಯಾ ತಾನೇ ಅಂತ ಕೇಳಿದಾಗ ಪ್ರಿಯಾ ಅಲ್ಲ ಸುಂದ್ರಮಾವ ಹೇಳ್ದಂಗೆ ಅದನ್ನು ಉಜ್ಜಿ ನೋಡಲ್ಲ ತಾನೇ ಅಂತ ಕೇಳ್ತಾಳೆ. ಅದಕ್ಕೆ ಗಿರಿಜಾ ಪದೇ ಅಂತಕ್ಕೆ ಇದನ್ನು ಕೇಳ್ತಿದ್ಯಾ ಅಂತಂದಾಗ ಅದನ್ನು ಪದೇ ಉಜ್ಜಿದ್ರೆ ಅದು ಒಳಪೆಲ್ಲ ಹೋಗ್ಬಿಡುತ್ತಲ್ವ, ಅಪ್ಪ ಅಮ್ಮ ಕಷ್ಟಪಟ್ಟು ಮಾಡಿಸಿರೋದು ಅದನ್ನು ಅಂತ ಹೇಳ್ತಾಳೆ. ಅದಕ್ಕೆ ಅಮೂಲ್ಯ ಏನೋ ಆ ಥರ ಮಾಡಲ್ಲ ಅಕ್ಕ ಅನ್ನೋಷ್ಟರಲ್ಲಿ ಪ್ರಿಯವ್ರ ಅಮ್ಮ ಅಲ್ಲಿಗೆ ಬರ್ತಾರೆ. ಗಿರಿಜಾ ಅಲ್ಲ ನೀವು ಒಬ್ಬರೇ ಬಂದಿದ್ದೀರಾ, ಯಾಕೆ ನಿಮ್ಮ ಯಜಮಾನ್ರು ಲಾವಣ್ಯ ಬಂದಿಲ್ವಾ ಅಂದಾಗ ಇಲ್ಲ ನಾನು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೆ ಅದಕ್ಕೆ ಬಂದೆ ಅಂತ ಹೇಳ್ತಾಳೆ. ಅದಕ್ಕೆ ಗಿರಿಜಾ ಹೌದಾ ಅಂದಾಗ ಏನು ಮಾಡೋದು ಕರಳು ಬಳ್ಳಿ ಸಂಬಂಧ ಅಲ್ವಾ ಅಷ್ಟೇ ಅದಕ್ಕೆ ಬಂದೆ ಅಂತ ಹೇಳ್ತಾಳೆ. ಆಮೇಲಿಂದ ಪ್ರಿಯನ ಕಡೆ ತಿರುಗಿಬಿಟ್ಟು ಕರಳು ಬಳ್ಳಿ ಸಂಬಂಧ ಕೂಗ್ತಾ ಇತ್ತು ನೀನೇನು ಮಾತಾಡ್ತಿಲ್ಲ ಅಂತ ಹೇಳಿದಾಗ ಗಿರಿಜಾ ಇಲ್ಲ ಅವಳು ನಿಮ್ಮನ್ನು ನೋಡಿ ಶಾಕ್ ಆಗಿದ್ದಾಳೆ ಅಷ್ಟೇ ಅದಕ್ಕೆ ಮಾತಾಡ್ತಿಲ್ಲ ಅಂತ ಹೇಳ್ತಾಳೆ. ಆಮೇಲಿಂದ ಅಲ್ಲ ಗಿರಿಜಾ ಅವರೇ ಏನೋ ಬ್ಯಾಗ್ ತೊಗೊಂಡು ಎಲ್ಲೋ ಹೋಗ್ತಿದ್ದೀರಾ ಅಂತ ಹೇಳಿದಾಗ ಇದು ಚಿಕ್ಕ ಕೆಲಸ ಇತ್ತು ಅಷ್ಟೇ ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಗಿರಿಜಾ ಹೇಳ್ತಾಳೆ. ಬಿಗ್ರೆ ಸ್ವಲ್ಪ ತೀರಿ ಒಂದು ಅರ್ಧ ಗಂಟೆ ಬರ್ತೀವ ಆಯಿತಾ ಅಂತಂದಾಗ ಇಲ್ಲ ನಾನು ಅರ್ಧ ಗಂಟೆ ಅಲ್ಲ 1 ಅವರ್ ಅದು ಆರಾಮಾಗಿರ್ತಿದ್ದು ನನ್ನ ತವ್ರ ಮನೆ ಇದ್ದಂಗೆ, ನೀವು ಆರಾಮಾಗಿ ಹೋಗಿ ಬನ್ನಿ ಅಂತ ಹೇಳ್ತಾಳೆ. ಪ್ರಿಯಾ ಅತ್ತೆ ನಾನು ಬರ್ತೀನಿ ಅಂತ ಹೇಳಿದಾಗ ಅವರಮ್ಮ ಅಲ್ಲ ನಾನು ಬಂದು ನೀನು ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ ಅಂತ ಹೇಳಿದಾಗ ಅವರಮ್ಮ ನಿಮ್ಮನ್ನು ನೋಡಿ ಎಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದಾಳೆ ಅಂತ ಹೇಳ್ತಾಳೆ. ಅದಕ್ಕೇನೆ ಗಿರಿಜಾ ನಿಮ್ಮ ಅಮ್ಮನ ಜೊತೆ ಇರು ಸ್ವಲ್ಪ ಹೊತ್ತು ಬಂದುಬಿಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಪ್ರಿಯಾ ಇಲ್ಲ ಅತ್ತೆ ನಿಮ್ಮನ್ನು ಸ್ವಲ್ಪ ಹೊತ್ತು ಬಿಟ್ಟಿಡೋಕ್ಕಾಗ ನಾನು ಬರ್ತೀನಿ ಅತ್ತೆ ಅಂದಾಗ ಅವರಮ್ಮ ಏನೇ ಅಮ್ಮನ ಬಿಟ್ಟಿರ್ತೀಯ ನೀನು ಅಂತ ಅಂದಾಗ ಪ್ರಿಯಾ ಅದಕ್ಕೇನೆ ನೀನು ನಾನು ಬಿಟ್ಟಿರೋಕ್ಕಾಗಲ್ಲ ನೀನು ನಮ್ಮ ಜೊತೆ ಬಾ ಅಂತ ಅಂದಾಗ ಅವರಮ್ಮ ಅಲ್ಲ ಕಣೆ ಕರುಣೆ ಇಲ್ಲದೆ ಬಂದಿದ್ದೀನಿ ಕಣೆ, ತಿರ್ಗಾ ನಮ್ಮ ಜೊತೆ ಬಾ ಅಂತಿದ್ಯಲ್ಲ ನೀನು ಕರುಣನೇ ಇಲ್ವೇನ ನಿನಗೆ, ಅದಕ್ಕೆ ನೋಡಿ ಅದಕ್ಕೆ ನನ್ನ ಕರ್ಣ ಬಳ್ಳಿ ಏನು ನನಗೆ ಸ್ವಲ್ಪನೂ ಕರುಣನೇ ಇಲ್ಲ ನನ್ನ ಮೇಲೆ ನೋಡಿ
ಅದಕ್ಕೆ ಅಂತ ಹೇಳ್ತಾಳೆ. ಅದಕ್ಕೆ ಗಿರಿಜಾ, ಅಯ್ಯೋ ನೀವು ಬಿಗ್ರೆ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ನಾ ಪ್ರಿಯಂಗೆ ಹೇಳ್ತೀನಿ ಸುಮ್ಮನೆ ಇರಿ ಅಂತ ಅಂದ್ಬಿಟ್ಟು, ಪ್ರಿಯಾ ನಿಮ್ಮಮ್ಮ ಅಷ್ಟು ದೂರದಿಂದ ನೀನು ನೋಡೋಕ್ಕೆ ಅಂತ ಬಂದಿದ್ದಾರೆ, ನೀನು ನಮ್ಮ ಜೊತೆ ಬಂದರೆ ನಿಮ್ಮಮ್ಮಂಗೆ ಬೇಜಾರಾಗಲ್ಲ, ನೀನು ಸ್ವಲ್ಪ ಹೊತ್ತು ನಿಮ್ಮ ಅಮ್ಮನ ಜೊತೆ ಇರೋ ಅಷ್ಟೇ, ಅರ್ಧ ಗಂಟೆ ಅಷ್ಟೇ, ನಾವು ಹೋಗಿ ಬಂದುಬಿಡ್ತೀವಿ ಸರಿನಾ ಅಂತ ಹೇಳ್ತಾಳೆ. ಅದಕ್ಕೆ ಅವರ ಅಮ್ಮ ಒಪ್ಕೊಂಬಿಟ್ಲು, ಬಿಡಿ ಅದಕ್ಕೆ ನೀವು ಹೋಗಿ ಅಂತ ಹೇಳ್ತಾಳೆ. ಗಿರಿಜಾ ಆಮೇಲೆ ಸರಿ ಆಯಿತು ಬಾ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ, ಪ್ರಿಯಾ ಬೇಜಾರು ಮಾಡ್ಕೊಬೇಡ ಸರಿನಾ ಅಂತಂದಾಗ ಅವರಮ್ಮ, ಇಲ್ಲ ಅದಕ್ಕೆ ಅವಳು ಒಪ್ಕೊಂಬಿಟ್ಲ, ನೀವು ಆರಾಮಾಗಿ ಹೋಗಿ ಬನ್ನಿ ಅಂತ ಹೇಳ್ತಾಳೆ. ಅದಕ್ಕೆ ಸರಿ ಅಂದ್ಬಿಟ್ಟು ಗಿರಿಜಾ ಹೋಗ್ತಾಳೆ. ಪ್ರಿಯಾ ಸುಮ್ಮನೆ ನಿಂತಿರೋದು ನೋಡ್ಬಿಟ್ಟು ಅವರಮ್ಮ ಬಂದು, ಏನೇ ಆಗಿದೆ ನಿನಗೆ, ನಿನ್ನ ಮದುವೆ ಆದಮೇಲೆ ಮೊದಲನೇ ಸಲ ನಿಮ್ಮ ಮನೆಗೆ ಬರ್ತಾ ಇದ್ದೇನೆ, ನಾನು ನೋಡಿದ ತಕ್ಷಣ ಅಮ್ಮ ಬಂದ್ಲು ಅಂತ ಖುಷಿ ಮಾಡ್ತೀಯ, ಡ್ಯಾನ್ಸ್ ಆಡ್ತೀಯಾ ಅಂದರೆ, ನೀನು ನೋಡಿದ್ರೆ ಸೂಪಲ್ಲಿ ಬದಿರೋದು ನೋಡೋದಿದ್ದೆ ಥರ ಗಿಜಿ ಗಿಜಿ ಅಂತಿದ್ಯಾ ಕಣೆ, ಈ ಮನೇಲಿ ನನ್ನ ವಿಚಾರಿಸ್ಕೊಳ್ಳೋರು ಯಾರೂ ಇಲ್ಲ, ಫುಲ್ ಅನ್ರೆಸ್ಪೆಕ್ಟು ಅಂತ ಹೇಳಿದಾಗ, ಪ್ರಿಯಾ ಸುಮ್ಮನೆ ಇರ್ತೀಯಮ್ಮ, ನನ್ನ ಟೆನ್ಷನ್ ನನಗೆ, ಅಮೂಲ್ಯನು ಅತ್ತೆ ಎಲ್ಲೂ ಹೋಗ್ತಿರ ಅಂತ ಗೊತ್ತಿದೆಯಾ ನಿನಗೆ ಅಂದಾಗ ಅವರಮ್ಮ, ಯಾಕೆ ನಂತರ ಆಡ್ತಿದ್ಯಾ, ನಂಗೆ ಗೊತ್ತಿಲ್ಲ ಹೇಳೆ ಎಲ್ಲೋದ್ರು ಅಂತ ಹೇಳಿದಾಗ, ಪ್ರಿಯಾ ಲಾಕರ್ಲಿ ಇಡಕ್ಕೆ ತೊಗೊಂಡೋದ್ರು, ನನ್ನ ಒಡವೆನೇ ಇದೆ ಅದರಲ್ಲಿ ಅಂದಾಗ ಅವರಮ್ಮ, ಅಲ್ಲ ನೀನು ಯಾಕೆ ಕೊಡೋಕ್ಕೆ ಹೋದೆ, ನೀವು ಒಡವೆನಲ್ಲಿ ನನ್ನ ಕೈಲಿ ತಂದು ಕೊಡು ಅಂದಾಗ, ಪ್ರಿಯ ಎಲ್ಲರೂ ಅವ್ರವ್ರ ಒಡವೆ ಕೊಟ್ಟು ಕಳಿಸ್ಬೇಕಾದ್ರೆ ನಾನು ಕೊಟ್ಟಿಲ್ಲ ಅಂದರೆ ಡೌಟ್ ಬರಲ್ವಮ್ಮ, ಅದರಲ್ಲೂ ಮಾವ ಎಲ್ಲರೂ ಒಡವೆ ಲಾಕರ್ಲಿ ಇಡಿ ಅಂತ ನೋಟಿಸ್ ಮಾಡಿದ್ಮೇಲೆ ನಾನು ಹೇಗಮ್ಮ ತಡೀಲಿ ಅದನ್ನು, ನೀನು ಬಂದು ಏನಾದರೂ ಮಾಡ್ತೀಯಾ ಅಂದರೆ, ಅತ್ತೆ ಎಲ್ಲಿ ಹೋಗ್ತಾರೆ ಏನು ಹೋಯ್ತಾರೆ ಕೇಳ್ದೇನೆ ಕಳಿಸ್ಬಿಟ್ಟೆ ನೀನು, ಅವರೆಲ್ಲ ಹೋಗ್ಬಿಟ್ರು, ಈಗ ನಾನು ಮುಗೀತಮ್ಮ ನನ್ನ ಕತೆ. ಸುಂದರ ಚಿಕ್ಕಪ್ಪ, ಅಲ್ಲ ನಾವು ಯಾಕೆ ಅದನ್ನು ಬ್ಯಾಂಕ್ ಲಾಕರ್ಲಿ ಇಡೋದು, ಅಡ ಇಡೋಣ ಅಂತ ಹೇಳಿದಾಗಂತೂ ನಂಗೆ ಭಯನೇ ಆಗೋಗಿತ್ತು, ಅದರಲ್ಲೂ ನೋಡ್ತಾರೆ ಅಂದಾಗಂತೂ ಫುಲ್ ಟೆನ್ಷನೇ ಆಗೋಗಿತ್ತಮ್ಮ ನನಗೆ. ಆದರೆ ಮಾವ ಅಡ ಇಡೋದು ಬೇಡ ಅಂತ ಹೇಳಿದ್ರು, ಈಗ ನೋಡಿದ್ರೆ ಅತ್ತೆ ಜೊತೆ ಅಮೂಲ್ಯನೂ ಹೋಗಿದ್ದಾಳೆ, ಮೀನಿನ ಜೊತೆ ಸೇರಿ ಪೂರ್ತಿ ಅವಳು ಕೂಡ ಕಿಲಾಡಿ ಆಗಿಬಿಟ್ಟಿದ್ದಾಳೆ, ಅಕಸ್ಮಾತ್ ಏನಾದರೂ ಒಡವೆಗಳನ್ನ ಹೊಳಿತಾ ಇಲ್ಲ ಅಂತ ಅಂದ್ಬಿಟ್ಟು ಅದೇನೋ ಚೆಕ್ ಮಾಡಿದ್ರೆ ಗೋತ ನನ್ನ ಕತೆ ಅಮ್ಮ, ನಾನು ಹೆಂಗೋ ಹೋಗ್ತೀನಿ ಅಂತ ಹೇಳ್ದೆ, ನೀನು ನನ್ನ ತಡೆದ್ಬಿಟ್ಟಲ್ಲಮ್ಮ ಅಂದಾಗ ಅವರಮ್ಮ, ಅಲ್ಲ ನೀನು ಆಗಲೇ ಫೋನ್ ಮಾಡಿ ಈ ಥರ ವಿಷಯ ಅಂತ ಹೇಳಿದರೆ ನೀನು ಬರಬೇಕಾದ್ರೆ ಏನಾದರೂ ಪ್ಲ್ಯಾನ್ ಮಾಡ್ಕೊಂಬರ್ತಿದ್ದೆ, ನೀನು ಗಾಬರಿ ಗಂಗಮ್ಮ, ಟೆನ್ಷನ್ ಫುಲ್ ಮಾಡ್ಕೊಂಡು ಏನಾದರೂ ಒಂದು ಎಡವಟ್ಟು ಮಾಡ್ಕೋತಾನೆ ಇರ್ತೀಯ ನೀನು. ಅಷ್ಟಕ್ಕೂ ಮಗಳೇ, ನಾ ತಂದಿರೋದು ಒಡವೆಗಳನ್ನೆಲ್ಲ ಡೂಪ್ಲಿಕೇಟು ಮತ್ತು ಒರಿಜಿನಲ್ ಅಂತ ಕಂಡುಹಿಡಿದು ಹಗ್ಗ ಸಾಲಿಕಂಗೆ 1 ವೀಕ್ ಬೇಕು, ಇನ್ನು ಚೋಟ ಅಮೂಲ್ಯ ಒಂದು ಸ್ವಲ್ಪನೂ ಬೆಳೆದಿಲ್ಲ, ಅವಳಿಗೆ ಗೊತ್ತಾನೇ ಆಗಲ್ಲ, ಇನ್ನು ನಿಮ್ಮ ಅತ್ತೆಗೂ ಏನು ಗೊತ್ತಾಗಲ್ಲ ಅನ್ನೋಷ್ಟರಲ್ಲಿ ಮೀನಾ ಬಂದು, ಏನು ಮಾತಾಡ್ತಿದ್ದೀರಾ ಆಂಟಿ ಅಂತಂದಾಗ ಅವರಿಬ್ರು ಶಾಕಲ್ಲಿ ನೋಡ್ತಾ ಇರ್ತಾರೆ. ಈ ಕಡೆ ಕಲಾ ಅವ್ರ ಅತ್ತೆಗೆ ಕಾಫಿ ತಂದು ಕೊಟ್ಬಿಟ್ಟು, ಅತ್ತೆ ನಿಮ್ಗೊಂದು ವಿಚಾರ ಹೇಳಲ್ಲ ಅಂತ ಹೇಳಿದಾಗ ಅವ್ರ ಅತ್ತೆ ಏನು ಹೇಳಮ್ಮ ಅಂತ ಹೇಳ್ತಾಳೆ. ಅದಕ್ಕೇನೆ ಕಲಾ, ಯಾಕೋ ಗಿರಿಜನ್ ನೋಡಿ ತುಂಬ ಮಾತಾಡಬೇಕು ಅನ್ನಿಸ್ತಿದ್ದ ಅತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಅವ್ರ ಅತ್ತೆ, ಕಲಾ ನೀನೇ ಈ ಮಾತು ಹೇಳ್ತಿರೋದು ಅಂದಾಗ ಕಲಾ, ಹ್ಞೂ ಅತ್ತೆ ಅಂತ ಹೇಳ್ತಾಳೆ. ಅದಕ್ಕೇನೆ ಅವ್ರ ಅತ್ತೆ ಈ ಗಳಿಗೆಗೋಸ್ಕರ ಎಷ್ಟು ದಿನದಿಂದ ಕಾಯ್ತಿದ್ದ ಗೊತ್ತಾ ಕಲಾ, ಮದುವೆ ಆದಮೇಲಿಂದ ಒಂದಿನದಿಂದನೂ ಗಿರಿಜಿಗೆ ಸಿಕ್ಕಿ ಮಾತಾಡಿಸ್ಲಿಲ್ಲ ನಾವು ಅಂದಾಗ ಕಲಾ, ಗಿರಿಜಂಗೆ ನಾನು ಹೇಗೆ ಮುಖ ತೋರಿಸೋದು ಅಂತ ಅನ್ನಿಸ್ತಿದ್ದೆ, ಈಗಲೂ ಗಿರಿಜನ ಜೊತೆ ಮಗದ ಜೊತೆ ಮಾತಾಡಿಲ್ಲ ಅಂದರೆ ಗಿರಿಜನ ಜೊತೆ ತವ್ರ ಮನೆ ಜೊತೆ ಇರೋ ನಂಟು ಬಿಟ್ಟು ಹೋಗುತ್ತಲ್ವಾ ಅತ್ತೆ, ನೋಡಿ ಅತ್ತೆ ಇಷ್ಟು ವರ್ಷ ನಾವು ಕಷ್ಟ ಸುಖನ ಹಂಚ್ಕೊಂಡಿದ್ದೀವಿ, ನನಗೆ ಗೊತ್ತಿಲ್ಲ, ನಾನೀಗ ಗಿರಿಜನ ಜೊತೆ ಮಾತಾಡಬೇಕು ಅನ್ನಿಸ್ತಿದೆ ಅಂದಾಗ ಅವ್ರ ಅತ್ತೆ, ನೋಡು ನಾವು ಈಗ ಹೋಗ್ಬಿಟ್ಟು ಗಂಟೆ ಬಾರಿಸೋಣ, ಗಂಟೆ ಸದ್ದು ಕೇಳ್ಬಿಟ್ಟು ಗಿರಿಜಾ ಓಡಿ ಬರ್ತಾಳೆ ಅಂತಂದಾಗ ಕಲಾ, ಅತ್ತೆ ಯಾಕೋ ನನಗೆ ಬೇಡ ಅನಿಸ್ತಿದೆ ಅತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಅವ್ರ ಅತ್ತೆ, ಯಾಕೆ ಕಲಾ ಇಷ್ಟೊತ್ತು ನೀನೇ ಹೇಳ್ದಲ್ಲ ಗಿರಿಜನ ನೋಡಬೇಕು ಅಂದಾಗ ಕಲಾ, ನಾನು ಹೇಳ್ದೆ ಅತ್ತೆ, ಆದರೆ ಈ ಅಮೂಲ್ಯ ಮಾಡಿರೋ ಕೆಲಸ ನೆನೆಸ್ಕೊಂಡ್ರೆ ಗಿರಿಜನ್ಗೆ ಹೇಗೆ ಮುಖ ತೋರಿಸೋದು ಅಂತ ಅನ್ನಿಸ್ತಿದೆ ಅತ್ತೆ ಅಂದಾಗ ಅವ್ರ ಅತ್ತೆ, ಅಲ್ಲ ಕಣೆ ಕಲಾ, ಮಕ್ಕಳು ಮಾಡಿರೋದಕ್ಕೆ ಗಿರಿಜನ್ ಯಾಕೆ ಹೊಣೆ ಮಾಡ್ತೀಯ, ಬಾ ನನ್ನ ಜೊತೆ ನೀನು ಮಾತಾಡೋಣ ಅಂತ ಹೇಳ್ತಾಳೆ. ಪ್ರಿಯಾ ಮತ್ತು ಅವ್ರ ಅಮ್ಮನ ಹತ್ರ ಬಂದ್ಬಿಟ್ಟು ಮೀನಾ, ಅಲ್ಲ ಆಂಟಿ ಏನು ಡೂಪ್ಲಿಕೇಟು ಒರಿಜಿನಲ್ಲು ಅಂತ ಹೇಳ್ತಿದ್ರಲ್ಲ ಅಂದಾಗ, ಇಲ್ಲಮ್ಮ ನಿಮ್ಮನೆ ಬಗ್ಗೆನೇ ಮಾತಾಡ್ತಿದ್ದೆ, ಅಲ್ಲ ಯಾವ್ದಾದ್ರು ಹುಡುಗಿನ ಮದುವೆ ಮಾಡ್ಕೊಂಬರ್ಬೇಕಾದ್ರೆ ನೀನಮ್ಮ ಚಿನ್ನ ಬಂಗಾರ ಅಂತಾರೆ, ಆದರೆ ಮನೆಗೆ ಬಂದ ತಕ್ಷಣ ಡೂಪ್ಲಿಕೇಟ್ ಬಣ್ಣ ತೋರಿಸ್ಬಿಡ್ತಾರೆ, ಆದರೆ ನಿಮ್ಮನೆಯವ್ರ ಥರ ಆ ಥರ ಅಲ್ಲಮ್ಮ, ಡೂಪ್ಲಿಕೇಟ್ ಅಲ್ಲ ಎಲ್ಲ ಒರಿಜಿನಲ್ ಅಂತ ಹೇಳ್ತಾ ಇದ್ದೆ ಅಂತ ಹೇಳ್ತಾಳೆ. ಅದಕ್ಕೆ ಅದಲ್ಲ, ಆದರೆ ಒರಿಜಿನಲ್ಲ ಡೂಪ್ಲಿಕೇಟ ಗೊತ್ತೇ ಆಗಲ್ಲ ಅಂತ ಹೇಳ್ದಂಗಿತ್ತು, ಯಾಕಂటే ಸುಮ್ಮನೆ ಆಗಿಬಿಟ್ರಿ ಅಂದಾಗ ವೀಣಾ, ಅಲ್ಲ ನೀನು ಇಷ್ಟು ಬೇಗ ಕೇಳ್ಬಿಟ್ಟಲ್ಲ ಅದಕ್ಕೆ ಪ್ರೋಸೆಸ್ ಆಗ್ತಿದೆ ಅಂದಾಗ ಮೀನಾ, ಅಲ್ಲ ಏನು ಪ್ರೋಸೆಸ್ ಆಗ್ತಿದೆ ಅಂತ ಹೇಳ್ತಿದ್ದೀರಾ ಅಂತ ಅಂದಾಗ ಪ್ರಿಯಾ, ಅಲ್ಲ ಮೀನಾ ಅವರೇ, ನಮ್ಮಮ್ಮ ಮದುವೆ ಆಗಿ ಮೊದಲನೇ ಸಲ ಬಂದಿರೋದು, ನಾವು ಅಮ್ಮ ಮಗಳು ಏನೋ ಮಾತಾಡ್ಕೋತಿರ್ತೀವಿ, ಏನು ಮಾತಾಡ್ತೀರಾ ಅದ್ಯಾಕೆ ಅಂತ ಯಾಕೆ ಕೇಳ್ತಿದ್ದೀರಾ, ಪೊಲೀಸವ್ರ ಥರ ಯಾಕೆ ಮಾತಾಡ್ತಿದ್ದೀರಾ, ಅಲ್ಲ ನೀವು ಇದನ್ನು ಬಂದಿರೋ ಅತಿಥಿನ ನೋಡ್ಕೊಳ್ಳೋ ರೀತಿ ಅಂದಾಗ ಮೀನಾ, ಆಂಟಿನೇ ಹೇಳ್ತಿರ್ತಾರಲ್ವಾ ನಾನು ಅವ್ರ ಮಗಳು ಥರ ಅಂತ, ಮಗಳು ಅಮ್ಮನ ಹತ್ರ ಪ್ರಶ್ನೆ ಮಾಡೋದು ತಪ್ಪ ಹೇಳಿ ಅಂತಂದಾಗ ವೀಣಾ, ನಿನಗೆ ತಾನೇ ಯಾರಿದ್ದಾರೆ, ನಿಮ್ಮ ತವ್ರ ಮನೆಯವರು ಯಾರೂ ಬರೋದು ಹೋಗೋದೇನೋ ಅಭ್ಯಾಸ ಇಲ್ವಲ್ಲ ಪಾಪ, ಅದಕ್ಕೆ ನನ್ನೇ ನಿಮ್ಮ ಅಮ್ಮ ಅಂದ್ಕೊಂಡಿದ್ಯಾ, ಪರವಾಗಿಲ್ಲ ಬಿಡು,
ಮತ್ತೆ ಮಗಳ ನಿನ್ನ ಕೆಲಸ ಎಲ್ಲ ಹೇಗೆ ನಡೀತಿದ್ದಾರೆ, ಅಂಗಡಿಗೆ ಹೋದ್ರೆ ನಿಮ್ಮ ಯಜಮಾನ್ರು ಅಂತ ಹೇಳ್ತಾಳೆ. ನಿಮ್ಮ ಮಗಳು ಬಂದಮೇಲೆ ಮನೆ ಕಟ್ತಿದ್ಯಾ ಅಂದಾಗ ಮೀನಾ, ನಿಮ್ಮ ಮಗಳು ಬರೋಕ್ಕಿಂತ ಮುಂಚೆನೂ ಮನೆ ಫುಲ್ ಕಳೆಯಾಗೇ ಇತ್ತು, ಯಾಕಂದರೆ ಇದು ನಂದ ಗೋಕುಲ, ಇಲ್ಲಿ ಯಾವಾಗಲೂ ಕಳ್ಕಳೆಯಾಗೇ ಇರುತ್ತೆ. ಈಗ ನಿಮ್ಮ ಮಗಳು ಬಂದಮೇಲಂತೂ ಇನ್ನೂ ಕಳೆ ಜಾಸ್ತಿ ಆಗಿದೆ ಅಂತ ಹೇಳ್ತಾಳೆ. ಅದಕ್ಕೆ ವೀಣಾ, ಅಲ್ಲಮ್ಮ ನೀನು ಬಂದಾಗಲಿಂದ ಬರೀ ಮಾತಲ್ಲೇ ಮುಗಿಸ್ತಿದ್ಯಾ, ಒಂದು ಲೋಟ ಕಾಫಿ ಮಾಡ್ಕೊಂಬರ್ತೀಯಮ್ಮ ಅಂದಾಗ ಮೀನಾ, ನಾನು ಅಡುಗೆ ಮನೆ ಕಾಲಿಡ್ಬೋದು ಪ್ರಿಯಾ ಅವರೇ ಅಂತ ಕೇಳಿದಾಗ, ಅಯ್ಯೋ ಏನು ಅಡುಗೆ ಮನೆ ಕಾಲಿಡ್ಬೋದು ಅಂತ ಕೇಳ್ತಿದ್ಯಾ, ಇದೇನು ಬಿಗ್ ಬಾಸ್ ಮನೆಯನ್ನ, ಅಡುಗೆ ಮನೆಯೆಲ್ಲ ಅವಳದು, ಇನ್ನು ಮಿಕ್ಕಿದ್ದೆಲ್ಲ ನಿಮ್ಮದು ಅನ್ನೋಕ್ಕಿದ್ದು ನಂದ ಗೋಕುಲಮ್ಮ, ಯಾರಾದರೂ ಬೇಕಾದ್ರೆ ಓಡಾಡ್ಬೋದು ಅಂದಾಗ ಮೀನಾ, ಅಯ್ಯೋ ಸದ್ಯ ನಿಮ್ಮ ಬಾಯಲ್ಲಿ ಇದು ಮಾತು ಬಂತಲ್ಲ ಸಾಕಾಂಟಿ ನನಗೆ, ಈಗ ಬರ್ತೀನಿ ನಾನು ಅಂದ್ಬಿಟ್ಟು ಹೋಗ್ತಾಳೆ. ಪ್ರಿಯ ಎಲ್ಲದಕ್ಕೂ ಮೂಗು ತುರ್ಸ್ಕೊಂಡ್ಬಿಡ್ತಾಳೆ, ಇವಳೊಬ್ಳು ನಂಗಂತೂ ಸಿಟ್ಟು ಬರುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಅವ್ರ ಅಮ್ಮ, ಅಯ್ಯೋ ಮಗಳೇ ಸೂಪರ್ ಮಗಳೇ ನೀನು, ನಿನಗಿಷ್ಟು ಧೈರ್ಯ ಇದ್ದು ಸಾಕು, ನಿನ್ನ ವಿಚಾರಕ್ಕೆ ಬರೋರು ಮೂಗು ಮುರಿಯೋಕ್ಕೆ ಸಾಕು ಮಗಳೇ ನೀನು ಅಂತ ಹೇಳ್ತಾಳೆ. ಹನುಮಂತಣ್ಣ, ಅಲ್ಲ ಕೇಶವ, ನಿನ್ನ ಅಪ್ಪ ನಿಜವಾಗ್ಲೂ ಒಪ್ಕೊಂಡ್ರ ನಿನ್ನ ಮೀನಿನ ಜೊತೆ ಕಳ್ಸೋಕ್ಕೆ ಅಂತ ಕೇಳಿದಾಗ ಒಪ್ಕೊಂಡಿರಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹನುಮಂತಣ್ಣ, ನೀನಾ ಅಂದಾಗ ನಾನಲ್ಲ ನಮ್ಮಮ್ಮ ಅಂತ ಹೇಳ್ತಾನೆ. ಆಮೇಲಿಂದ ಹನುಮಂತಣ್ಣ, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಿದ್ಯಾ ಮೀನನ್ನ ಅಂದಾಗ ಗವಿಗಂಗಾಧರೇಶ್ವರ, ಕಾಡು ಮಲ್ಲೇಶ್ವರ, ಗಾಳಿ ಮಂಜುನಾಥ ಎಲ್ಲದಕ್ಕೂ ಹೋಗ್ಬರೋಣ ದೇವಸ್ಥಾನಕ್ಕೆ ಅಂದ್ಕೊಂಡಿದ್ದೀನಿ ಅಂದಾಗ ಹನುಮಂತಣ್ಣ, ದೇವಸ್ಥಾನಕ್ಕೆ ಯಾಕೆ ಕಾಶಿ ರಾಮೇಶ್ವರನ ಸುತ್ತಾಡ್ಕೊಂಬಂದ್ಬಿಡು, ಏನೋ ನೀವು ಈಗಿನ ಕಾಲದವರು ಬರೀ ದೇವಸ್ಥಾನಕ್ಕೆ ಹೋಗೋದಾ, ಅದು ಬಿಟ್ಟು ಬೇರೆ ಎಲ್ಲಾದರೂ ಹೆಂಡ್ತಿ ಖುಷಿ ಆಗೋ ಜಾಗ ಕರ್ಕೊಂಡೋಗು, ಮಾಲ್ಗೆಲ್ಲಾದರೂ ಕರ್ಕೊಂಡೋಗು, ಸೀರೆ ಗೀರೆ ಕೊಡಿಸು ಅಂತಂದಾಗ ಕೇಶವ, ಆಹಾ ಹನುಮಂತಣ್ಣ, ನೀವು ಅನ್ನೋ ಹೆಸರಲ್ಲೇ ಹನುಮಂತಣ್ಣ ಇದ್ದಾರೆ, ನಾನೆಲ್ಲೋ ದೇವಸ್ಥಾನ ಏನಾದರೂ ಹೇಳ್ತೀರಾ ಅಂದರೆ ನಾನು ಬೇರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ, ಕಬ್ಬನ್ ಪಾರ್ಕು, MG ರೋಡು, ಮಹಾತ್ಮ ಗಾಂಧಿ ರೋಡು, ಕಮರ್ಷಿಯಲ್ ಸ್ಟ್ರೀಟು ಎಲ್ಲದಕ್ಕೂ ಹೋಗಿ ಬರ್ತೀನಿ, ನಿಮ್ಗೊಂದು ಸ್ವೆಟ್ರ್ ತೊಗೊಂಬರ್ತೀನಿ ಸರಿನಾ ಅಂತ ಹೇಳ್ತಾನೆ. ಅಷ್ಟಲ್ಲಿ ನೋಡಿದ್ರೆ ನಂದಾಲಿಗೆ ಬರ್ತೀನಿ. ಹನುಮಂತಣ್ಣಂಗೆ 2 kg ಅಕ್ಕಿ ಎಲ್ಲನೂ ಪಾರ್ಸಲ್ ಕೊಡಿ ಅಂದ್ಬಿಟ್ಟು ಕೇಶವ ಅಂತ ಅಂದ್ಬಿಟ್ಟು ಕೇಶವನ ಕಡೆ ಕೇಶವ, ಮೀನಿಂಗೆ ಟ್ರೈನಿಂಗ್ ಎಷ್ಟೊತ್ತವರೆಗೂ ಹೇಳು ಅಂತಂದಾಗ 10:30 3 ಗಂಟೆವರೆಗೂ ಅಂತ ಹೇಳ್ತಾ ಇದ್ಲು ಅಂತ ಹೇಳ್ತಾನೆ. ಅದಕ್ಕೇನೆ ನಂದ, ಅಲ್ಲ ಅವಳು ಟ್ರೈನಿಂಗ್ ಹೋದಾಗ ರೂಮಲ್ಲಿ ಖಾಲಿ ಬಿದ್ದಿರ್ತೀಯ ತಾನೆ, ಒಂದಷ್ಟು ಕೆಲಸ ಹೇಳ್ತೀನಿ ಮುಗಿಸ್ಕೊಂಬಿಡು, ಸುರೇಶ ಅಂತ ನಂಗೆ ಪರಿಚಯದವ್ರು ಇದ್ದಾರೆ, ಅಂಗಡಿಗೆ 1-2 ಸಲ ಬಂದಿದ್ದರು ಕಣೋ, ಅವರು ಭಾಳ ಹಿಂದೆ ನಂಗೊಂದು ಸ್ವಲ್ಪ ದುಡ್ಡು ಕೊಟ್ಟಿದ್ರು, ಅದನ್ನು ವಾಪಸ್ ಕೊಡಬೇಕು, ಅರ್ಜೆಂಟೇನಿಲ್ಲ ಅಂತ ಹೇಳಿದ್ರು, ಅಂದರೆ ಅದನ್ನು ವಾಪಸ್ ಕೊಟ್ಬಿಡು ಸುಮ್ಮನೆ ಯಾಕೆ ಅಂತ ಹೇಳ್ತಾನೆ. ಇದರಲ್ಲಿ 20,000 ರೂಪಾಯಿ ಇದೆ ತಗೋ, ಆಮೇಲೆ ಇದರಲ್ಲಿ 5,000 ರೂಪಾಯಿ ಇದೆ, ರಂಗನಾಥ್ ಅವರು ಕೊಡಬೇಕು ತಗೋ, ಈ ದುಡ್ಡು ಯಾರ್ಯಾರು ಕೊಡಬೇಕು ಹೇಳು ಅಂತ ಕೇಳ್ತಾನೆ. ಅದಕ್ಕೇನೆ ಕೇಶವ, ಸುರೇಶ್ ಅವ್ರಿಗೆ 20,000, ರಂಗನಾಥ್ಗೆ 5,000 ರೂಪಾಯಿ, ಅಡ್ರೆಸ್ನ ಆಮೇಲಿಂದ ಕೊಡ್ತೀರಾ ಅಂತ ಹೇಳ್ತಾನೆ. ಅದಕ್ಕೆ ನಂದ, ನೀನು ಹೋಗ್ತಿರೋದು ನನ್ನ ಸ್ನೇಹಿತರು ಅಂಗಡಿಗೆ, ಸಡನ್ನಾಗಿ ದುಡ್ಡು ಕೊಡಬೇಡ, ಸ್ವಲ್ಪ ಮಾತಾಡಿಸ್ಬಿಟ್ಟು ಹೊರಡಬೇಕಾದ್ರೆ ದುಡ್ಡು ಕೊಡು, ನಮ್ಮಪ್ಪ ಕೊಟ್ಟರು ಅಂತ, ವ್ಯಾಪಾರದಲ್ಲಿ ಹೊಸ್ದಾಗಿ ಏನಾದರೂ ಅಳವಡಿಸ್ಕೊತಿದಾರ ನೋಡ್ಕೊ, ಆಮೇಲೆ ಮಿಲ್ಲೆಲ್ಲ ಹೇಗೆ ಕೆಲಸ ಮಾಡುತ್ತೆ ಅಂತ ಕೇಳ್ಕೊಂಬ, ನಾವು ನಮ್ಮ ಅಂಗಡಿಗೆ ಹಾಕೋಬೋದಲ್ಲ ಸರಿನಾ, ಅರ್ಥ ಆಯ್ತಲ್ವಾ ಅಂತ ಕೇಳಿದಾಗ ಹ್ಞೂ ಅಂತ ಹೇಳ್ತಾನೆ. ಆಮೇಲೆ ಹನುಮಂತಣ್ಣ, ಬೇಗ ಪ್ಯಾಕ್ ಮಾಡಿಬಿಡಿ, ನಾನು ಎಲ್ಲೋ ಡೆಲಿವರಿ ಕೊಡಬೇಕು ಅಂತ ಹೇಳ್ತಾರೆ. ಕೇಶವ ಬೇಜಾರಲ್ಲಿ ನಿಂತ್ಕೊಂಡಿರ್ತಾನೆ. ಗಿರಿಜಾ ಮತ್ತು ಅಮೂಲ್ಯ ಇಬ್ಬರು ಮಾತಾಡ್ಕೊಂಡು ಒಡವೆನ ಲಾಕರ್ಲಿ ಇಟ್ಟಿದ್ದು ಸಮಾಧಾನ ಆಗೋಯಿತು ಅಂತಂದಾಗ ಅಮೂಲ್ಯ, ಯಾಕಂದರೆ ಆ ಕಳ್ಳನೇನಾ ಅಂತಾರೆ, ಏನು ಅಂದಾಗ ಏನಿಲ್ಲ ಅತ್ತೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ನೋಡಿದ್ರೆ ಅಲ್ಲಿ ವಲ್ಲಭನ್ನ ಅಮೂಲ್ಯ ನೋಡ್ಬಿಡ್ತಾಳೆ. ವಲ್ಲಭನ್ನ ಕಸ್ಟಮರು, ಏನ್ರಿ ಚೆಲ್ಲಾಕೊಂಬಂದಿದ್ದೀರಾ ಅಂದಾಗ ವಲ್ಲಭ, ಹೋಟೆಲವರು ಸರಿಗೆ ಪ್ಯಾಕ್ ಮಾಡಿಲ್ಲ ಅನ್ಕೋತೀನಿ, ಅದಕ್ಕೆ ಚೆಲ್ಲಾಗಿದೆ ಅಂದಾಗ ಕಸ್ಟಮರ್, ಅಲ್ಲ ನೀವು ಹೋಟೆಲವ್ರು ಸರಿಗೆ ಪ್ಯಾಕ್ ಮಾಡಿಲ್ಲ ಅಂದರೆ ಸುಳ್ಳು ಬೇರೆ ಹೇಳ್ತೀಯ, ಮಧ್ಯೆ ರೋಡಲ್ಲಿ ತಿನ್ಕೊಂಬಿಟ್ಟಿದ್ಯಾ ಅಂದಾಗ ವಲ್ಲಭ, ಆ ಥರ ಕೆಲಸ ಮಾಡಿಲ್ಲ ಸರ್, ಹೋಟೆಲವ್ರು ಸರಿಗೆ ಪ್ಯಾಕ್ ಮಾಡಿಲ್ಲ ಸರ್, ಅದಕ್ಕೆ ಚೆಲ್ಲೋಗಿದೆ ಅಷ್ಟೇ ಅಂದ ಕಸ್ಟಮರ್, ನನಗೆ ಎದುತ್ರ ಮಾಡ್ತಾರೆ, ಟಿಶ್ಯೂ ಕೊಡೋ ಅಂತ ಅಂದ್ಬಿಟ್ಟು ಟಿಶ್ಯೂ ಇಸ್ಕೋತಾರೆ. ಅದನ್ನು ಸೀಟ್ಕೊಂಡು ಎಷ್ಟು ಗಲೀಜಾಗಿದೆ ನೋಡಿ, ನೆಕ್ಸ್ಟ್ ಟೈಮ್ ನಮ್ಮ ಮನೆಗೆ ಡೆಲಿವರಿ ಮಾಡೋಕ್ಕೆ ಬಾ ನಿಂಗಿದೆ ಅಂದ್ಬಿಟ್ಟು ಟಿಶ್ಯೂ ಪೇಪರ್ನ ಮಕ್ಕಕ್ಕೆ ಬಿಸಾಕ್ತಾನೆ. ಆಮೇಲೆ ವಲ್ಲಭ, ಅಲ್ಲ ರೇಟಿಂಗ್ ಸರ್ ನನಗೆ ನಿನ್ನ ಮೂತಿಗೆ ಅದು ಬೇಡ ಅಂತಂತಾರೆ. ಅಮೂಲ್ಯ ಅದನ್ನ ನೋಡ್ಬಿಟ್ಟು, ಅಲ್ಲ ಅವ್ನು ಫುಡ್ ಡೆಲಿವರಿ ಮಾಡ್ತಿದ್ದಾನೆ, ಎಷ್ಟೆಲ್ಲ ಕಷ್ಟಪಡ್ತಿದ್ದಾನೆ, ಆ ಕಸ್ಟಮರ್ ನೋಡಿದ್ರೆ ಎಷ್ಟೊಂದೆಲ್ಲ ಬೈದ ಅವನಿಗೆ ಅಂತ ಅಂದ್ಕೊಂಡು ಬೇಜಾರು ಮಾಡ್ಕೋತಾ ಇರ್ತಾಳೆ. ಅಷ್ಟರಲ್ಲಿ ವಲ್ಲಭ ಅಲ್ಲಿಂದ ಹೊಟ್ಟೋಗ್ತಾನೆ. ಹೋದ್ಮೇಲೆ ಅಮೂಲ್ಯ ಅಲ್ಲೇ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡಿರ್ತಾಳೆ. ಅದನ್ನ ನೋಡ್ಬಿಟ್ಟು ಗಿರಿಜಾ, ಅಮ್ಮು ಇಲ್ಲಿ ನಿಂತ್ಕೊಂಡು ಏನೇ ಮಾಡ್ತಿದ್ಯಾ ಅಂದಾಗ ಅಮ್ಮು ಬೇಜಾರಾಗಿರೋದು ನೋಡ್ಬಿಟ್ಟು ಗಿರಿಜಾ, ಏನಕ್ಕೆ ಮುಖ ಎಲ್ಲ ಬಾಡಿದ್ದೆ, ಯಪ್ಪ ನಿನ್ನ ಮೀನನ್ನು ಸವಾಸ ಮಾಡಿಬಿಟ್ಟು ನಂಗೆ ಏನಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ, ಬಾರೆ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ. ಮುಂದಿನ ಸಂಚಿಕೆಯಲ್ಲಿ ಗಿರಿಜಾ ಅವ್ರ ಅಮ್ಮ ಮತ್ತು ಅದಕ್ಕೆ ಹತ್ರ ಮಾತಾಡ್ಕೊಂಡು ನಿಂತಿರ್ತಾರೆ. ಅಷ್ಟರಲ್ಲಿ ನೋಡಿದ್ರೆ ಪ್ರಿಯನ್ ವಾಯ್ಸ್ ಕೇಳಿಸುತ್ತೆ. ಅದಕ್ಕೆ ಅವ್ರ ಅಮ್ಮ ಯಾರದು ಅಂತ ಕೇಳಿದಾಗ, ಅಯ್ಯೋ ನನ್ನ ದೊಡ್ಡ ಸೊಸೆ ಪ್ರಿಯನ್ ವಾಯ್ಸ್ ಬರ್ತಿದೆ, ಹೌಸ್ ಇಟ್ಕೊಳ್ಳಿ ಅಂದ್ಬಿಟ್ಟು
ಅವ್ರ ಅಮ್ಮನ ಮತ್ತು ಅದಕ್ಕೆನಿಬ್ರು ಔಸಿಡ್ತಾರೆ. ಆಮೇಲೆ ಅಷ್ಟರಲ್ಲಿ ಪ್ರಿಯಾ ಮತ್ತು ಅವ್ರ ಅಮ್ಮ ಬಂದಾಗ ಅದಕ್ಕೆ ಏನು ಮಾಡ್ತಿದ್ದೀರಾ ಇಲ್ಲಿ ಅಂದಾಗ, ಇಲ್ಲ ಇಲ್ಲ ಸುಮ್ಮನೆ ನಿಂತಿದ್ದೆ, ನಿಮಗೆ ಪಾಯಸ ಮಾಡೋಕ್ಕೆ ಬರುತ್ತಲ್ವ ಅದನ್ನು ಪ್ರಿಯಂಗೆ ಹೇಳ್ಕೊಟ್ಬಿಡಿ ಅಂತ ಹೇಳ್ತಾಳೆ. ಅದಕ್ಕೆ ಅವರಮ್ಮ, ಅಲ್ಲ ಬೇಳೆನ ಬೇಯಿಸ್ಕೋಬೇಕಾದ್ರೆ ಏಲಕ್ಕಿ ಹಾಕಬೇಕು ಅಂತ ಹೇಳ್ತಾರೆ. ಹೌದಾ ಅಂತ ಕೇಳಿಸ್ಕೊಂಡು ನಿಂತಿರ್ತಾಳೆ ಫುಲ್ ಟೆನ್ಷನಲ್ಲಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ.